ಗತ ಕಾಲದಲ್ಲಿ ಶತಕ್ರತುವನ್ನ ಗೈಯುವ ಮುಖೇನವಾಗಿ ಈ ದೇವೇಂದ್ರ ಪದವಿಯನ್ನ ಏರಿದವ. ಜನ್ಮನಾಮ ದೇವೇಂದ್ರ ಅಂತಲ್ಲ, ಈ ದೇವೇಂದ್ರ ಅನ್ನುವಂಥದ್ದು ಪೀಠಕ್ಕಿರುವಂತಹ ಹೆಸರು. ಇಲ್ಲಿಯ ಈ ಪೀಠದ ಹೊಣೆಗಾರಿಕೆಯು ಅಂತದ್ದೇ. 3 ಲೋಕವನ್ನು ನಾವು ಕಾಪಿಟ್ಟುಕೊಳ್ಳಬೇಕು. ಸದಾ ಧರ್ಮ ನೆಲೆಯಾಗುವಂತೆ ನಾವು ಶ್ರಮಿಸುತ್ತಾ ಇರಬೇಕು. ಆಲೋಚನೆ ಮಾಡುವುದು ನಾನು ಈ ಸ್ವರ್ಗಲೋಕದ ಅಧಿಕಾರವನ್ನ ಪಡೆದದ್ದೇನೋ ಹೌದು, ಸ್ವರ್ಗಲೋಕದ ವಿಶೇಷತೆಗಳ ಕುರಿತಾಗಿ ಹೇಳುವುದಕ್ಕೆ ಹೆಮ್ಮೆ ಆಗುತ್ತದೆ. ನಮ್ಮಲ್ಲಿರುವಂತದ್ದೇನು ಸಾಮಾನ್ಯತೆ ಅಲ್ಲವೇ ಅಲ್ಲವಲ್ಲ. ಕಲ್ಪವೃಕ್ಷವೋ, ಕಾಮಧೇನುವೋ, ಉಚ್ಚೈಷವೋ, ಗಣಿಕಾದಿ ಸ್ತ್ರೀಗಳು ಇರುವುದು ಎಲ್ಲಿ ಅಂತ ಕೇಳಿದ್ರೆ ಈ ಸ್ವರ್ಗಲೋಕದಲ್ಲಿ. ಆ ಕಾರಣಕ್ಕಾಗಿ ಇಳಿಯಲ್ಲಿರುವಂತಹ ಪ್ರತಿಯೊಬ್ಬ ಮಾನವರು ಪುಣ್ಯವನ್ನ ಪಡೆದು ಸ್ವರ್ಗವನ್ನ ಸೇರಬೇಕು ಅಂತ ಆಸೆಯನ್ನಿಟ್ಟು ಇಲ್ಲಿಯವರೆಗಾಗಿ ಬರ್ತಾರೆ. ಇನ್ನು ಈ ಸ್ವರ್ಗಲೋಕದಲ್ಲಿ ಕಷ್ಟಗಳೇ ಇಲ್ವೇ? ನಾವು ನೋವನ್ನು